ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಇದೀಗ ಕಾಂಗ್ರೆಸ್ನ ಉಸ್ತುವಾರಿ ಕೆ.ಸಿ. ವೇಣುಗೋಪಾಲ್ ಅವರ ಜೊತೆ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ಚರ್ಚೆ ನಡೀತಾ ಇದೆ ಕೆ ಗೆಸ್ಟ್ ಹೌಸ್ನಲ್ಲಿ. ಎಲ್ಲೋ ಒಂದು ಕಡೆ ಆಪರೇಷನ್ ಕಮಲ, ಅಲ್ಲಿ ಯಾರಿದ್ದಾರೆ ಅವ್ರನ್ನ ಮತ್ತೆ ತಮ್ಮ ತೆಕ್ಕೆಗೆ ಹಾಕಿಕೊಳ್ಳುವಂಥ ಎಲ್ಲ ಪ್ರಯತ್ನಗಳು ಕೂಡ ಜಾರಿಯಲ್ಲಿದೆ ಅಂತ ಗೊತ್ತಾಗ್ತಾ ಇದೆ. ಮತ್ತೆ ಆ ಶಾಸಕರನ್ನ ಸೆಳೆಯೋದಕ್ಕೆ ದೋಸ್ತಿಗಳು ಕೂಡ ಕಸರತ್ತು ಮಾಡ್ತಿದ್ದಾರೆ. ಕೆ ಗೆಸ್ಟ್ ಹೌಸ್ ದೋಸ್ತಿ ನಾಯಕರ ಸಭೆ. ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಸೂದ್, ಕೆ ಗೆಸ್ಟ್ ಹೌಸ್ನಲ್ಲಿ ನಾಯಕರು ಸಭೆ ಮಾಡ್ತಿದ್ದಾರೆ. ಸಭೆಯ ಉದ್ದೇಶ ಮತ್ತು ಏನು ಬೆಳವಣಿಗೆ ಪಡ್ಕೋತಾ ಇದೆ ಅದು? ಹರೀಶ್, ಕೆ.ಸಿ. ವೇಣುಗೋಪಾಲ್ ಅವರು ಮತ್ತೆ ನಗರಕ್ಕೆ ಬಂದಿದ್ದಾರೆ. ಈಗಾಗಲೇ ಅವರು ಕೆ ಗೆಸ್ಟ್ ಹೌಸ್ ನಲ್ಲಿ ಇದ್ದಾರೆ. ಕೆ ಗೆಸ್ಟ್ ಹೌಸ್ ನಲ್ಲಿ ವೇಣುಗೋಪಾಲ್ ಅವರನ್ನು ನೋಡೋದಕ್ಕೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರೇ ಖುದ್ದಾಗಿ ಬಂದಿದ್ದಾರೆ. ಆ ಜೊತೆಗೆ ಈಶ್ವರ್ ಖಂಡ್ರೆ, ದಿನೇಶ್ ಗುಂಡೂರಾವ್ ಅವರು ಕೂಡ ಇದ್ದಾರೆ. ಎಲ್ಲ ಒಂದ್ ಕಡೆ ಮತ್ತೆ ದೋಸ್ತಿ ಸರ್ಕಾರಕ್ಕೆ ಎಲ್ಲ ಒಂದ್ ಕಡೆ ಆತಂಕ ಮನೆ ಮಾಡಿದ್ಯಾ ಅನ್ನುವಂತಹ ಅನುಮಾನಗಳು ಕೂಡ ಕಾಡ್ತಾ ಇದ್ದಾವೆ. ಅಂದ್ರೆ ಇವತ್ತು CLP ಸಭೆ ಇದೆ, ಯಾರೆಲ್ಲ ಶಾಸಕರು ಬರ್ತಾರ, ಯಾರೆಲ್ಲ ಶಾಸಕರು ಬರಲ್ವೋ ಅನ್ನುವಂತ ಅನುಮಾನ ಖಂಡಿತವಾಗಿ ಕಾಡ್ತಾ ಇದೆ. ಈ ಸದ್ಯಕ್ಕೆ ಮಹತ್ವದ ಚರ್ಚೆ ನಡೀತಾ ಇದೆ. ಮುಂದಿನ ನಡೆ ಅಂದ್ರೆ ಬಿಜೆಪಿಯಿಂದ ಇನ್ನೂ ಕೂಡ ಆಪರೇಷನ್ ಕಮಲದ ತಂತ್ರಗಾರಿಕೆ ಇನ್ನೂ ಮುಗ್ದಿಲ್ಲ. ಇನ್ನೂ ಬಿಜೆಪಿ ಶಾಸಕರು ಅಲ್ಲೇ ರೆಸಾರ್ಟ್ ವಾಸ ಮುಂದುವರಿಸ್ತಾ ಇದ್ದಾರೆ. ಇನ್ನೂ 2 ದಿನ ಅಲ್ಲೇ ಇರಿ ಅನ್ನುವಂತ ಸೂಚನೆಯನ್ನು ಯಡಿಯೂರಪ್ಪನವರು ಕೊಟ್ಟಿದ್ದಾರೆ. ಅದು ಇವರ ಅಳುಕಿಗೆ ಕಾರಣ ಆಗಿದೆ. ಮತ್ತೆ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ನ ಅತೃಪ್ತ ಶಾಸಕರ ಬಣ ಇವ್ರ ಸಂಪರ್ಕ ಮತ್ತೆ ಕಡಿದು ಹೋಗಿದೆಯಾ ಅನ್ನುವಂತಹ ಅನುಮಾನಗಳು ಕೂಡ ಇಲ್ಲಿ ಎದ್ದು ಬರ್ತಾ ಇದ್ದಾವೆ. ಯಾಕೆಂತಂದ್ರೆ ತರಾತುರಿಯಲ್ಲಿ ವೇಣುಗೋಪಾಲ್ ಅವರು ಬರೋದು, CM ಅವ್ರನ್ನ ಕಾಣೋದು, ಮತ್ತೆ ಈಗಷ್ಟೇ ಇನ್ನೇನು ಕೆಲವು ಕ್ಷಣಗಳಲ್ಲಿ ಸಿದ್ದರಾಮಯ್ಯ ಅವರು ಕೂಡ ಈ ಸಭೆಗೆ ಬಂದು ಜಾಯ್ನ್ ಆಗ್ತಾರೆ. ಹಾಗಾಗಿ ಎಲ್ಲ ಒಂದ್ ಕಡೆ ಮತ್ತೆ ದೋಸ್ತಿ ಸರ್ಕಾರಕ್ಕೆ ಆತಂಕ ಮನೆ ಮಾಡಿದೆ ಅನ್ನುವಂತಹ ಅನುಮಾನಗಳು ದಟ್ಟವಾಗಿ ಕಾಡ್ತಾ ಇದ್ದಾವೆ. ಹರೀಶ್, ಮುಖ್ಯಮಂತ್ರಿಗಳು 2 ದಿನ ಮುಂಚೆ ಹೇಳ್ತಿದ್ರು ಬೇರೆಯವ್ರಿಗೆ ನಾಟ್ ರೀಚಬಲ್ ಏನೋ, ನಮಗೆ ರೀಚಬಲ್ ಇದ್ದಾರೆ ಅಂತ. ಸೊ ಅವ್ರು ಕಾನ್ಫಿಡೆಂಟ್ ಆಗಿ ಇಲ್ವಾ ಹಾಗಿದ್ರೆ? ಅವ್ರ ಹೇಳಿಕೆಗಳಲ್ಲಿ ಖಂಡಿತವಾಗಿಯೂ ಕಾಂಗ್ರೆಸ್ ಮತ್ತೆ JDS ನಾಯಕರ ಹೇಳಿಕೆಗಳಲ್ಲಿ ಕಾನ್ಫಿಡೆಂಟ್ ಎದ್ದು ಕಾಣ್ತಾ ಇದೆ. ಆದ್ರೆ ಪ್ರಾಕ್ಟಿಕಲ್ ಆಗಿ ಪರಿಸ್ಥಿತಿ ಹಂಗ ಕಾಣಿಸ್ತಾ ಇಲ್ಲ. ಯಾಕೆಂದ್ರೆ ಬಿಜೆಪಿ ಅವರು ಈ ಪ್ರಯತ್ನ ಶತಾಯಗತ ಯಶಸ್ವಿ ಆಗ್ಬೇಕು ಅನ್ನುವಂತ ತೀರ್ಮಾನಕ್ಕೆ ಬಂದ್ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ. ಹಾಗಾಗಿ ಮತ್ತೆ ದೋಸ್ತಿ ಸರ್ಕಾರದ 2 ಪಕ್ಷಗಳಿಗೆ ಕೂಡ ಮತ್ತೆ ಟೆನ್ಷನ್ ಕೊಡ್ತಾ ಇದ್ದಾರೆ. ಹಾಗಾಗಿ ಅವ್ರ ಹೇಳಿಕೆಗಳಲ್ಲಿ ಕಾನ್ಫಿಡೆನ್ಸ್ ಕಟ್ತಾ ಇದೆ. ಈಗ ಸಭೆ ಮುಗಿಸಿ ಹೊರಗಡೆ ಬರ್ತಾರೆ, ಆವಾಗ ಏನ್ ಹೇಳ್ತಾರೆ ನೋಡ್ಬೇಕಾಗಿದೆ. ಯಾಕಂದ್ರೆ ಕೆ.ಸಿ. ವೇಣುಗೋಪಾಲ್ ಜೊತೆ ಖುದ್ದು CM ಬಂದು ಚರ್ಚೆ ಮಾಡ್ತಾರೆ ಅಂತಂದ್ರೆ ಪರಿಸ್ಥಿತಿ ಸ್ವಲ್ಪ ಎಲ್ಲೋ ಗಂಭೀರ ಸ್ವರೂಪ ಪಡ್ಕೊಳ್ತಾ ಇದೆಯಾ ಅಂತ ಅನ್ಸ್ತಾ ಇದೆ. ಹರೀಶ್, ಓಕೆ, ಹಾಗಾದ್ರೆ ಇವತ್ತು ಮಧ್ಯಾಹ್ನ ಯಾರು ಬರಲ್ಲ ಅವ್ರ ಮೇಲೂ ಕೂಡ ಒಂದು ರೀತಿ ಕಟ್ಟುನಿಟ್ಟಿನ ಕ್ರಮಕ್ಕೂ ಕೂಡ ಏನಾದ್ರು ಕೆ.ಸಿ. ಆದೇಶ ಕೊಟ್ಟಿದ್ದಾರಾ? ಅಂದ್ರೆ ಈಗಾಗಲೇ ಶಾಸಕಾಂಗ ಪಕ್ಷದ ನಾಯಕ ಸಿದ್ದರಾಮಯ್ಯ ಅವರು ಈಗಾಗಲೇ ಅವರು ಹೇಳಿ ಒಂದು ಲೆಟರ್ ಹೆಡ್ ಹೊರಡಿಸಿದ್ರಲ್ಲ, ಅದರಲ್ಲೇ ಅಲ್ಲಿ ಎಚ್ಚರಿಕೆ ಇದೆ, ಎಲ್ಲಾ ಶಾಸಕರು ಬರ್ಬೇಕು ಅಂತ. ಅಲ್ಲಿ ಆಂಟಿ ಡಿಫೆಕ್ಷನ್ ಕಾಯ್ದೆ ಪ್ರಕಾರ ಯಾಕೆ ನಿಮ್ಮ ವಿರುದ್ಧ ಕ್ರಮ ತಗೋಬಾರ್ದು ಅನ್ನುವಂತ ಹೇಳಿಕೆ ಕೂಡ ಅದೇ ಸ್ಟೇಟ್ಮೆಂಟ್ ಅಲ್ಲಿ ಇದೆ. ಅಂದ್ರೆ ಆ ಭಯದಿಂದಲಾದ್ರೂ ಶಾಸಕ ಬರ್ಬೇಕು ಅನ್ನುವಂತಹ ಇಚ್ಛೆ ಅವ್ರದ್ದು. ಆದ್ರೆ ಇವತ್ತು 3:15 ಏನ್ CLP ಸಭೆ ನಡೆಯುತ್ತೆ, ಯಾರು ಬರ್ತಾರೆ ಯಾರು ಬರಲ್ಲ ಅನ್ನುವಂತಹ ದೊಡ್ಡ ಕುತೂಹಲ, ಮತ್ತೆ ಆ ಅತೃಪ್ತ ಬಣ ಬರ್ಲಿಲ್ಲ ಅಂದ್ರೆ ಮುಂದೇನು ಅನ್ನುವಂತ ಆತಂಕ ದೋಸ್ತಿ ಪಕ್ಷಗಳಿಗೆ. ಆ ನಿಟ್ಟಿನಲ್ಲಿ ಮುಂದೇನು ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಚರ್ಚೆ ನಡೀತಾ ಇದೆ ಕೆ ಗೆಸ್ಟ್ ಹೌಸ್ ನಲ್ಲಿ. ಥ್ಯಾಂಕ್ ಯು ಮಸೂದ್. ಮತ್ತೆ ಮುಂದಿನ ಸುದ್ದಿಲಿ ಬರ್ತೀವಿ ಅಲ್ಲಿನ ಅಪ್ಡೇಟ್ಸ್ಗಳಿಗೋಸ್ಕರ.